ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಜೋರಾಗಿ ಬಿಟ್ಟಿದೆ. ಈ ಕುರಿತಾಗಿ ಪರ್ಮಿಷನ್ಗೋಸ್ಕರ ಕಮಿಷನರ್ ಹತ್ರ ಲೆಟರ್ಗಳನ್ನು ಕೊಡ್ತಾರೆ. ಅಂದರೆ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಪರ್ಮಿಷನ್ಗೋಸ್ಕರ ಅಲ್ಲಿ ಹೋಗ್ತಾರೆ. ಆದರೆ ಯಾವುದೇ ರೀತಿಯಾಗಿ ಪರ್ಮಿಷನ್ ಕೊಡೋದಿಲ್ಲ. ಅದರ ಅಲ್ಲಿ ಹೇಳಿರ್ತಕ್ಕಂಥ ಕಾರಣಗಳು ಸರಿ ಇಲ್ಲ, ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ ಅನ್ನೋ ಕಾರಣದಿಂದಾಗಿ ಅವರಿಗೆ ಪರ್ಮಿಷನನ್ನು ನಾವು ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಪೊಲೀಸ್ ಇಲಾಖೆಯವರು ಮಾತನಾಡ್ತಾ ಇರುವಂಥದ್ದು. ಈ ಕುರಿತಾಗಿ ಆ ಸಂದರ್ಭದಲ್ಲಿ ಅಥವಾ ಈಗ ಏನು ನಡೀತಾ ಇದೆ ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನೀಡ್ತೀನಿ. ಸವಿವರವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನಾಗಿದೆ ಎಂಬುದನ್ನು ತಿಳಿತಾ ಹೋಗೋಣ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಹಿಂದೆ ಅಂದರೆ ಸೆಪ್ಟೆಂಬರ್ 25ರಂದು ಕೂಡ ಈ ರೀತಿಯಾದಂಥ ಒಂದು ಘಟನೆ ನಡೆದಿತ್ತು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟ ಅಂಥದ್ದೆಲ್ಲವನ್ನು ಕೂಡ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಮಾಡಿದರು. ಈಗ ಅದೇ ರೀತಿಯಾಗಿ ಮತ್ತೆ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಈ ಕಾರಣ ಇಷ್ಟೇ, ಕಾಲ್ ಫಾರ್ಮ್ ಆಗ್ತಾ ಇಲ್ಲ. 2 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದ್ದಾವೆ, ಅವುಗಳನ್ನ ಭರ್ತಿ ಮಾಡ್ಕೊಳ್ತಾ ಇಲ್ಲ. ಅನೇಕ ಕಾರಣಗಳನ್ನ ಸರ್ಕಾರ ನೀಡ್ತಾ ಇದೆ, ಸರಿಯಾದ ರೀತಿಯಲ್ಲಿ ಭರ್ತಿ ಆಗ್ತಾ ಇಲ್ಲ. ಒಂದು ವೇಳೆ ಕಾಲ್ ಫಾರ್ಮ್ ಆದಂಥ ಸಂದರ್ಭದಲ್ಲೂ ಕೂಡ ಅದರಲ್ಲಿ ಬೇಕಾಬಿಟ್ಟಿಯಾದಂಥ ಕಾಲ್ ಫಾರ್ಮ್ಗಳಾಗ್ತವೆ, ಬೇರೆ ಬೇರೆ ರೀತಿಯಾದಂಥ ಗೋಲ್ಮಾಲ್ ಅಂಥದ್ದೆಲ್ಲವೂ ಕೂಡ ನಡೀತವೆ. ಈ ರೀತಿಯಾಗಿ ಆಗೋದ್ರಿಂದ ಧಾರವಾಡದಲ್ಲಿ ಸತತವಾಗಿ 4-5 ವರ್ಷಗಳಿಂದ ಓದ್ಕೊಂಡು ಬರುವಂಥ ವಿದ್ಯಾರ್ಥಿಗಳ ಪಾಡು ಏನಾಗಬಾರ್ದು, ಎಲ್ಲರೂ ಕೂಡ ಒಂದೇ ಮನಸ್ಥಿತಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ, ಎಲ್ಲರೂ ಕೂಡ ಒಂದೇ ಪರಿಸ್ಥಿತಿ ಮನೆ ಕಡೆ ಇರೋದಿಲ್ಲ. ಇಂಥ ಎಲ್ಲ ಸಮಸ್ಯೆಗಳಿದ್ದಾವೆ, ನೂರಾರು ಸಮಸ್ಯೆಗಳಿದ್ದಾವೆ. ಎಲ್ಲವನ್ನೂ ಕೂಡ ನಾವು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕಾಗಲ್ಲ, ಅಷ್ಟೊಂದು ಸಮಸ್ಯೆಗಳಿದ್ದಾವೆ. ಯಾಕೆ ಭರ್ತಿಗಳನ್ನು ಮಾಡ್ಕೊಳ್ತಾ ಇಲ್ಲ ಅನ್ನೋ ಕಾರಣದಿಂದಾಗಿ ಈ ಒಂದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಈ ಕುರಿತಾಗಿ ಈಗಾಗಲೇ ಕೆಲವೊಂದಿಷ್ಟು ವಿದ್ಯಾರ್ಥಿಗಳನ್ನು ಕೂಡ ಬಂಧಿಸಲಾಗಿದೆ. ಅವ್ರ ಮೇಲೆ FIR ಆಗುತ್ತಾ ಅಥವಾ ಕೇವಲ ಬಂಧಿಸಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಕಳಿಸ್ತಾರ, ಎಲ್ಲವನ್ನು ಕೂಡ ನೋಡಬೇಕಾಗಿದೆ. ಯಾಕೆಂತಂದರೆ ಈಗ ವಿದ್ಯಾರ್ಥಿಗಳ ಮೇಲೆ FIR ಏನಾದರೂ ಆದರೆ ಖಂಡಿತವಾಗಿ ಅವರ ಭವಿಷ್ಯವೇ ಒಂದು ಕೊಲ್ಯಾಪ್ಸ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ FIR ಆದಂಥ ಸಂದರ್ಭದಲ್ಲಿ ಸರ್ಕಾರಿ ನೌಕರಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಸಾಕಷ್ಟು ಕಷ್ಟ ಅನುಭವಿಸಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಹೋರಾಟದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತುಂಬ ಆಕ್ರೋಶಭರಿತರಾಗ್ತಾ ಇದ್ದಾರೆ. ಸರ್ಕಾರಿ ನೌಕರಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಮಿನಿಮಮ್ ಅಂತ ಒಂದು ಏಜ್ ಏನಿರುತ್ತೆ, ಆ ಏಜ್ ಕೂಡ ಕಳೆದು ಹೋಗ್ತಾ ಇದೆ, ಏಜ್ ಕೂಡ ಹೆಚ್ಚು ಮಾಡ್ತಾ ಇಲ್ಲ. ಸೊ ಈ ರೀತಿಯಾದಂಥ ಒಂದಿಷ್ಟು ಆರೋಪದಡಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಈ ಕುರಿತಾಗಿ ಅಸಲಿಗೆ ಧಾರವಾಡದಲ್ಲಿ ನಡೀತಾ ಇರುವಂಥ ಹೋರಾಟದ ಮಾಹಿತಿ ಇದಿಷ್ಟು.